ಈ ವಿಡಿಯೋನ ನೋಡುತ್ತಿದ್ದೀರಾ ಸ್ನೇಹಿತರೆ, ಇದು ಇಂದು ವಿಶ್ವಾದ್ಯಂತ ವೈರಲ್ ಆಗುತ್ತಿರುವಂತಹ ಅಯೋಧ್ಯೆಯ ಶ್ರೀರಾಮ ಅಂದ್ರೆ ಬಾಲರಾಮನ ಒಂದು ಚಮತ್ಕಾರದ ವಿಡಿಯೋ ಆಗಿದೆ. ಕಣ್ಣು ಮಿಟುಕಿಸುವ ಅಯೋಧ್ಯೆಯ ಶ್ರೀರಾಮನನ್ನು ನೋಡಿ ಕಣ್ಣೀರಿಟ್ಟಿದ್ದಾರೆ ಸಾವಿರಾರು ಭಕ್ತರು. ಈ ವಿಡಿಯೋದಲ್ಲಿ ನೀವು ಸ್ಪಷ್ಟವಾಗಿ ಶ್ರೀರಾಮಲಲ್ಲನ ತನ್ನ ಕಣ್ಣುಗಳನ್ನ ಮಿಟುಕಿಸುವುದನ್ನ ಕಣ್ಣಾರೆ ನೋಡಬಹುದು. ಅಷ್ಟೇ ಅಲ್ಲ, ಒಂದು ಮುಗ್ಧ ಮುಗುಳ್ನಗೆಯ ಮೂಲಕ ಈ ವಿಡಿಯೋ ತನ್ನ ಭಕ್ತರಲ್ಲಿ ಆನಂದ ಭಾಷ್ಪವನ್ನ ತಂದಿದ್ದಾನೆ. ಇದು ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕೇವಲ 3 ದಿನಗಳ ನಂತರ ಇಂತಹ ಒಂದು ವಿಡಿಯೋ ಶ್ರೀರಾಮ ಭಕ್ತರಲ್ಲಿ ಹೊಸ ಉಲ್ಲಾಸನವನ್ನ, ಹೊಸ ಸಂಚಲನವನ್ನ ಮೂಡಿಸಿದೆ. ನೀವೇ ಈ ಒಂದು ಅದ್ಭುತಕಾರಿ ವಿಸ್ಮಯಕಾರಿ ವಿಡಿಯೋನ ದಯವಿಟ್ಟು ಇನ್ನೊಮ್ಮೆ ಗಮನವಿಟ್ಟು ನೋಡಿ. ನಿಮ್ಮ ಕಣ್ಣುಗಳಲ್ಲಿಯೂ ಕೂಡ ಪನ್ನೀರು ಬರೋದು ಖಂಡಿತ. ಈ ಅದ್ಭುತ ವಿಡಿಯೋ ನೋಡಿದ ನಂತರ ನೀವು ಕೂಡ ಈ ಬಾಲರಾಮನನ್ನ ಮುದ್ದಾಡಿಸಬೇಕೆನಿಸುತ್ತದೆ. ಅಷ್ಟೊಂದು ಮುಗ್ಧಗೊಳಿಸುತ್ತದೆ ಈ ಒಂದು ವಿಗ್ರಹ. 500 ವರ್ಷಗಳ ಸತತ ಹೋರಾಟ ನಂತರ ಹಿಂದೂಗಳಿಗೆ ಜನವರಿ 22ರಂದು ಹೊಸ ಒಂದು ಬೆಳಕು ತಂದಿತ್ತು. ಬಾಬರಿ ಮಸೀದಿಯಲ್ಲಿ 1949ರ ಉತ್ಖನನ ಸಂದರ್ಭದಲ್ಲಿ ಶ್ರೀರಾಮಲಲ್ಲ ಅಂದ್ರೆ ಬಾಲರಾಮನ ಮೂರ್ತಿ ದೊರಕಿತ್ತು. ಅಂದಿನಿಂದ ಇಲ್ಲಿಯವರೆಗೆ ಅಂದರೆ ಜನವರಿ 22ನೇ ತಾರೀಕಿನವರೆಗೆ ಅದು ಅಯೋಧ್ಯೆಯಲ್ಲಿಯೇ ತನ್ನ ಸ್ವಂತ ಊರಿನಲ್ಲಿಯೇ ಪರದೇಶಿಯ ಹಾಗೆ ಒಂದು ಚಿಕ್ಕ ಟೆಂಟ್ ನಲ್ಲಿ ಇರುವಂತಹ ಪರಿಸ್ಥಿತಿ ಈ ರಾಮಲಲ್ಲನ್ಗೆ ಇತ್ತು. ಆದ್ರೆ ಸತತ ಪ್ರಯತ್ನಗಳ ನಂತರ 22ನೇ ತಾರೀಕು ಮಾನನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾನ್ನಿಧ್ಯದಲ್ಲಿ ಈ ರಾಮಲಲ್ಲನ್ಗೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗಿತ್ತು. ನಿಜ ಹೇಳಬೇಕೆಂದ್ರೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ದಿನ ಇನ್ನೊಂದು ದೀಪಾವಳಿಯನ್ನೇ ಆಚರಿಸದ ಹಾಗೆ ಆಗಿತ್ತು. ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಇದನ್ನ ಭಾರತೀಯ ರಾಷ್ಟ್ರೀಯ ಹಬ್ಬದ ತರ ಆಚರಿಸಲಾಗಿತ್ತು. ಸಾವಿರಾರು ಗಣ್ಯರು ದೇಶ ವಿದೇಶಗಳಿಂದ ಈ ಭವ್ಯವಾದಂತಹ ದಿವ್ಯವಾದಂತಹ ದೇವಸ್ಥಾನದ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ನರೇಂದ್ರ ಮೋದಿ ಸತತ 11 ದಿನಗಳ ಕಾಲ ಉಪವಾಸ ವ್ರತವನ್ನ ಮಾಡಿ ಜನವರಿ 22ನೇ ತಾರೀಕು 12:29 ಅಭಿಜಿತ್ ಮುಹೂರ್ತದಲ್ಲಿ ಅರ್ಚಕರ ಸಾನ್ನಿಧ್ಯದಲ್ಲಿ ಶ್ರೀರಾಮಲಲ್ಲನ ಮೂರ್ತಿಗೆ ಜೀವ ತುಂಬುವ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮೂಲಕ ಈ ಒಂದು ಭವ್ಯವಾದ ಮಂದಿರವನ್ನ ವಿಶ್ವಕ್ಕೆ ಸಮರ್ಪಿಸಿದ್ದರು. ಅಯೋಧ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾದಂತಹ ಬಾಲರಾಮನ 3 ವಿಗ್ರಹಗಳನ್ನ ರಾಮ ಜನ್ಮಭೂಮಿ ಟ್ರಸ್ಟ್ ನಿರ್ಮಿಸಲು ಮುಂದಾಗಿತ್ತು. ಈ ಪೈಕಿ ಒಂದನ್ನು ಆಯ್ಕೆ ಮಾಡಿ ಪ್ರತಿಷ್ಠಾಪಿಸುವುದಾಗಿ ಹೇಳಿತ್ತು. ಕೊನೆಗೆ ಕರ್ನಾಟಕದ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೃಷ್ಣ ಶಿಲೆಯಲ್ಲಿ ಕೆತ್ತಿರುವ ಮೂರ್ತಿಯನ್ನ ಭಗವಾನ್ ರಾಮಲಲ್ಲನನ್ನ ವಿಗ್ರಹವನ್ನಾಗಿ ಆಯ್ಕೆ ಕೂಡ ಮಾಡಲಾಗಿತ್ತು. ಇನ್ನು ಮೈಸೂರು ಮೂಲದ ಅರುಣ್ ಯೋಗಿರಾಜ್ ಈಗಾಗಲೇ ತಮ್ಮ ಶಿಲ್ಪಗಳಿಂದಲೇ ಹೆಸರುವಾಸಿಯಾಗಿದ್ದಾರೆ. ಈ ಹಿಂದೆ ಕೇದಾರ್ನಾಥ್ನಲ್ಲಿ ಇರಿಸಲಾಗಿದ್ದ ಶ್ರೀ ಆದಿಶಂಕರಾಚಾರ್ಯರ ಮೂರ್ತಿ ಹಾಗೂ ನವದೆಹಲಿಯ ಇಂಡಿಯಾ ಗೇಟ್ ಬಳಿ ಸ್ಥಾಪಿಸಲಾಗಿರುವ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನ ಕೆತ್ತಿದ್ದು ಕೂಡ ಇದೇ ಅರುಣ್ ಯೋಗಿರಾಜ್. ಈಗ ನೀವು ನೋಡುತ್ತಿರುವಂತಹ ಈ ನಗುವ ಹಾಗೂ ಕಣ್ಣುಗಳನ್ನ ಮಿಟುಕಿಸುತ್ತಿರುವ ಈ ರಾಮಲಲ್ಲ ಅಂದ್ರೆ ಬಾಲರಾಮನ ಮೂರ್ತಿ ಅಯೋಧ್ಯೆಯ ರಾಮಲಲ್ಲ ಮೂರ್ತಿಯನ್ನೇ ಬಳಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅಂದ್ರೆ AI ಟೂಲ್ ಮೂಲಕ ಈ ಮೂರ್ತಿಗೆ ಹೊಸ ಜೀವನವನ್ನ ಕಂಪ್ಯೂಟರ್ ಗ್ರಾಫಿಕ್ಸ್ ಮೂಲಕ ಕೊಡಲಾಗಿದೆ. ಈ ಮೂಲಕ ಈ ಮೂರ್ತಿ ಕಣ್ಣು ಮಿಟುಕಿಸುವ ಹಾಗೂ ನಗುವ ಹಾಗೆ ಗ್ರಾಫಿಕ್ಸ್ ಮೂಲಕ ಮಾಡಿದ್ದು ಸುನಿಲ್ ಚೌಧರಿ ಅನ್ನುವ ಒಬ್ಬ ಕಂಪ್ಯೂಟರ್ AI ತಂತ್ರಜ್ಞ. ಈ ಮೂಲಕ ಇದನ್ನು ನಿರ್ಮಿಸಿದ್ದು ಹಾಗೂ ಟ್ವಿಟರ್ ಹ್ಯಾಂಡಲ್ನಲ್ಲಿ ಇದನ್ನ ಶೇರ್ ಕೂಡ ಮಾಡಿದ್ದಾರೆ. ಈ ಒಂದು ವಿಡಿಯೋ ನೋಡಿದಂತಹ ಸಹಸ್ರಾರು ಭಕ್ತರು ನಿಜಕ್ಕೂ ಆನಂದ ಭಷ್ಮರಾಗಿದ್ದಾರೆ. ನಿಜಕ್ಕೂ ಶ್ರೀರಾಮ ನಗುತ್ತಿದ್ದಾನೆ ಹಾಗೂ ಕಣ್ಣುಗಳನ್ನ ಮಿಟುಕಿಸುತ್ತಿದ್ದಾನೆ ಅನ್ನುವ ಮಟ್ಟಿಗೆ ಅಸಲಿಯಾಗಿತ್ತು. ಇದನ್ನು ನೋಡಿದಂತಹ ಹಲವಾರು ಭಕ್ತರು ತಮಗೆ ಈ ರಾಮನ ಮುಗ್ಧ ಮುಖ ನೋಡಿ ರೋಮಾಂಚನವಾಯಿತು ಎಂದು ಟ್ವಿಟರ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಅದ್ಭುತವಾದಂತಹ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.
ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.